ನಾನು ಈಗಷ್ಟೇ ಸಿನಿಮಾ ನೋಡ್ಕೊಂಡು ಬಂದೆ. ಸೊ ಫಸ್ಟ್ ಆಫ್ ಆಲ್ ಎಲ್ಲ ಹೆಣ್ಮಕ್ಳು ನೋಡಬೇಕಾಗಿರೋ ಸಿನಿಮಾ. ಆ್ಯಂಡ್ ಯೂಶ್ವಲಿ ನಾವು ಕಸ ಎಸಿತೀವಿ ರೋಡ್ ಮೇಲೆ ಮತ್ತು ಹೆಂಗೆಂಗೋ ಬಿಹೇವ್ ಮಾಡ್ತೀವಿ. ಬಟ್ ಇವತ್ತು ನಮ್ಮ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಎಷ್ಟು ಕಷ್ಟದ ರೀತಿಯಿಂದ ಕಷ್ಟಪಟ್ಟು ಹೋರಾಟ ಮಾಡಿ ಇವತ್ತು ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದೆ ಅಂತ ಗೊತ್ತಾಗುತ್ತೆ. ಈಗಿನ ಪೀಳಿಗೆ ಮಕ್ಕಳು ಜನರು ಎಲ್ಲರೂ ನೋಡಬೇಕಾಗಿರುವಂಥ ಸಿನಿಮಾ. ಆ್ಯಂಡ್ ಎಸ್ಪೆಷಲಿ ರೂಪಾಯರವರು ಸಕ್ಕತ್ತಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಜಾಬ್ ಆ ಥರದ್ದು ಹಳೆ ಪೀರಿಯೋಡಿಕ್ ಸಿನಿಮಾನ ಡೈರೆಕ್ಟ್ ಮಾಡೋದು. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶ್ರೇಯಸ್ ಅವರು ಕೂಡ ಅಷ್ಟೇ, ಸುಭಾಷ್ ಚಂದ್ರ ಬೋಸ್ ಅವ್ರ ಥರಾನೇ ಕಾಣಿಸ್ತಾರೆ. ಸೊ ಡೆಫಿನೆಟ್ಲಿ ಮಸ್ಟ್ ವಾಚ್ ಮೂವಿ. ಆ್ಯಂಡ್ ಟಿ ವಿಯಲ್ಲಿ ಬರುತ್ತೆ, ಒ ಟಿ ಟಿಯಲ್ಲಿ ಬರುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಂಬಿಡಿ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನನ್ನ ಕೂಡ ಇಲ್ಲಿ ಕರೆದಿದ್ದಕ್ಕೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ಒಂದು ಅದ್ಭುತವಾದ ಮೂವಿ ನೋಡಿದ ಅನುಭವ ಸಿಕ್ತು. ಈ ಪಾತ್ರ ಅಂದರೆ ಮಾಡಿದ ರೂಪಾ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಪರಿಣಾಮಕಾರಿಯಾಗಿ ಬಂದಿದೆ. ಕೊನೆ ಕ್ಲೈಮ್ಯಾಕ್ಸಲ್ಲಂತೂ ಕಣ್ಣಲ್ಲಿ ನೀರು ಬರೋ ಅಷ್ಟು ಇಷ್ಟು ಎಫೆಕ್ಟಿವ್ ಆಗಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ನೀರಾ ಅವ್ರದ್ದು ನಮಗೆ ಗೊತ್ತೇ ಇರಲಿಲ್ಲ ಈ ಥರ ಆರ್ಡಿನರಿ ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಬಂದಿಲ್ಲ, ಯಾವ ಬುಕ್ಕಲ್ಲೂ ಬಂದಿಲ್ಲ, ಯಾವ ಪೇಪರಲ್ಲೂ ಬಂದಿಲ್ಲ. ಅಂಥ ಒಂದು ನಮ್ಮ ಭಾರತ ದೇಶಕ್ಕೆ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಡಿದ ಮಹಿಳೆಯ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂದರೆ ನಮಗೆ ಒಂದು ಗ್ರೇಟ್ ಇನ್ಸಲ್ಟು. ಅಂತಹ ಒಂದು ಇಂಪಾರ್ಟೆಂಟ್ ಒಂದು ಎಷ್ಟು ಅವ್ರ ಜೀವನ ಇಡೀ ಕೊನೆವರೆಗೂ ಅವರು ಯಾರು ಏನು ಅಂತ ಅವ್ರಿಗೆ ಯಾವುದೂ ಗೌರವನೇ ಸಿಗಲಿಲ್ಲ. ಹಾಗೆ ಅವರು ಯಾವುದೋ ಒಂದು ಹೂ ಮಾರಿ ತಮ್ಮ ಜೀವನ ಸಾಗಿಸ್ಬೇಕಾಯಿತು. ಎಷ್ಟೊಂದು ಬಿರುದು ಬಾವಲಿಗಳು ಬರಬೇಕಾಗಿದ್ದಂಥ ಒಂದು ಹೆಣ್ಣಿಗೆ ಏನೂ ಸಿಗಲಿಲ್ಲ. ಕೊನೆಗೆ ಅವರು ಲಾವಾರಿಸ್ ಲಾಶ್ ಆಗಿ ಒಂದು ಹೋಗೋ ಪರಿಸ್ಥಿತಿ ಬಂತು. ಸೊ ಇದನ್ನು ನಮಗೆಲ್ಲ ನಮ್ಮ ಇಡೀ ದೇಶಕ್ಕೆ ಒಂದು ಪ್ಯಾನ್ ಇಂಡಿಯಾ ಮೂವಿ ಮಾಡಿಬಿಟ್ಟು ಇಂಥ ದೇಶಭಕ್ತಿಯ ಒಂದು ನಮಗೆ ಪಾತ್ರವನ್ನು ಕೊಟ್ಟಿದ್ದಾರೆ ಅಂದರೆ ರಿಯಲಿ ವಿ ಶುಡ್ ಬಿ ಗ್ರೇಟ್ಫುಲ್ ಫಾರ್ ಅವರ್ ಕನ್ನಡತಿ. ಅದು ಮುಖ್ಯವಾದ ಒಂದು ಹೆಮ್ಮೆಯ ವಿಚಾರ ನಮಗೆ. ಕನ್ನಡತಿ ಒಬ್ಬರು ಇಷ್ಟು ದೊಡ್ಡ ಒಂದು ಸಾಹಸಕ್ಕೆ ಕೈ ಹಾಕಿ ಸಕ್ಸಸ್ಫುಲ್ಲಾಗಿ ಬಂದಿದ್ದಾರೆ. ಸೊ ಅದಕ್ಕೆ ನಾವು ಕನ್ನಡದವ್ರು ಎಲ್ಲರೂ ಸೇರಿ ಈ ಮೂವಿನ ಸಕ್ಸಸ್ ಮಾಡೋ ಇದು ಕರ್ತವ್ಯ ನಮ್ಮದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಉಷಾ ಕೋಕಿಲ. ಫಸ್ಟು ಜೈ ಹಿಂದ್ ಅಂತ ಹೇಳ್ತೀನಿ ನಾನು. ಆಜಾದ್ ಭಾರತ್ ನಿಜವಾಗ್ಲೂ ದಯವಿಟ್ಟು ಕನ್ನಡದವರೆಲ್ಲ ನೋಡಿ. ನಾವು ಎಲ್ಲ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡೋದ್ರ ಮೂಲಕ ತುಂಬ ಜನಕ್ಕೆ ನಾವು ಜೀವನ ಕೊಟ್ಟಿದ್ದೀವಿ. ಬಟ್ ಈ ಫಿಲಿಮ್ ಈ ಸಿನಿಮಾ ನಾವು ನೋಡೋದ್ರಿಂದ ನಿಜವಾಗ್ಲೂ ನಾವು ನಮ್ಮ ದೇಶಕ್ಕೆ ಒಂದು ಗೌರವ ಕೊಡ್ತೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ನಿಜವಾಗ್ಲೂ ರೂಪಾಯರವರು ಈ ಕ್ಯಾರೆಕ್ಟ್ರಲ್ಲಿ ತಿಂದುಬಿಟ್ಟಿದ್ದಾರೆ. ಗೌತಮು ಇವರೆಲ್ಲ ನಮ್ಮ ಫ್ಯಾಮಿಲಿ ಥರ. ನಾವೆಲ್ಲ ಒಂದು 20, 25, 30 ವರ್ಷದಿಂದ ಒಂದು ಫ್ಯಾಮಿಲಿ ಥರ ಮ್ಯೂಸಿಕಲ್ಲಿ ಒಂದಾಗಿದ್ವಿ. ಮ್ಯೂಸಿಕ್ಕು ಎಕ್ಸ್ಟ್ರಾಡಿನರಿ. ನಮ್ಮ ರೂಪಾ ಮೇಡಮು ಥ್ಯಾಂಕ್ ಯು ಮ್ಯಾಮ್. ಎಕ್ಸ್ಟ್ರಾಡಿನರಿ ಮ್ಯಾಮ್. ಐ ಕುಡಂಟ್ ಕಂಟ್ರೋಲ್ ಏನದು ಅಳು ನನಗೆ ನಿಲ್ಸೋಕ್ಕಾಗಲೇ ಇಲ್ಲ. ಯಾಕೆಂದರೆ ನಾವು ಚಿಕ್ಕ ಮಗುಲಿ ನಮ್ಮ ತಾಯಿ ಹತ್ರ ನಾವು ಹಾಲು ಕುಡಿದಿರ್ತೀವಿ. ಮತ್ತು ನಾನು ಒಂದು ತಾಯಿ ಅದು ಆ ಒಂದು ಪಾರ್ಟ್ ಟಚ್ ಮಾಡಿದಾಗ ನನಗೆ ನಿಜವಾಗ್ಲೂ ಕಂಟ್ರೋಲೇ ಬರಲಿಲ್ಲ. ನನಗೆ ವಾಯ್ಸೇ ಹೊಟ್ಟೋಗಿತ್ತು. ಈಗ ಸ್ವಲ್ಪ ಓಪನ್ ಆಗಿದೆ. ಬಟ್ ಮ್ಯಾಮ್ ನೀವು ನಿಜವಾಗ್ಲೂ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋದ್ವಿ ಮ್ಯಾಮ್. ನಿಜವಾಗ್ಲೂ ನನಗೆ ನಿಜವಾಗ್ಲೂ ಕಂಟ್ರೋಲ್ ಆಗಿಲ್ಲ. ದಯವಿಟ್ಟು ಕನ್ನಡದವರು ನಿಜವಾಗ್ಲೂ ನೀವು ಈ ಮೂವಿ ನೋಡಲೇಬೇಕು. ಇದು ನಾನು ನಿಮ್ಮ ಕಳಕಳಿಯ ಪ್ರಾರ್ಥನೆ. ಇದು ಕಮರ್ಷಿಯಲ್ ಅಲ್ಲ. ಅವರ ತ್ಯಾಗ. ನಾವು ಇಲ್ಲಿ ಇಷ್ಟು ಸ್ವತಂತ್ರವಾಗಿ ಓಡಾಡ್ತಾ ಇದ್ದೀವಿ ಅಂದರೆ ಅಂಥವ್ರದ್ದೆಲ್ಲ ಒಂದು ದೊಡ್ಡ ತ್ಯಾಗ ಅಂತಲೇ ಹೇಳ್ತೀನಿ ನಾನು. ಬಟ್ ರೂಪಾ ಮ್ಯಾಮ್ ಎಂಥ ಮ್ಯೂಸಿಕ್ಕು ಗೊತ್ತಾ. ನಿಜವಾಗ್ಲೂ ಆ ಮ್ಯೂಸಿಕ್ಕು ಮತ್ತು ಆ್ಯಕ್ಟಿಂಗು ಎರಡೂ ಹೆಂಗೆ ಸೇರ್ತು ಮ್ಯಾಮ್. ನಿಜವಾಗ್ಲೂ ಗಾಡ್ ಬ್ಲೆಸ್ ಯು. ಎಲ್ರಿಗೂ ನಾನು ನಿಜವಾಗ್ಲೂ ಕೈ ಮುಗಿದು ಕೇಳ್ಕೊತೀನಿ. ನಿಜವಾಗ್ಲೂ ಕನ್ನಡದವರು ಎಲ್ಲರೂ ಅಷ್ಟೇ ಬಂದು ಈ ಸಿನಿಮಾನ ನೋಡಿ ಮತ್ತು ಎಂಕರೇಜ್ ಮಾಡಿ. ಈ ಥರ ಮೂವಿ ಮಾಡೋದು ಅಷ್ಟು ಈಸಿ ಅಲ್ಲ. ತುಂಬ ಕಷ್ಟ ಇದೆ. ದಯವಿಟ್ಟು ಎಂಕರೇಜ್ ಮಾಡಿ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ದಯವಿಟ್ಟು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಜೈ ಹಿಂದ್. ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ನಾನು ಗಾಯಕಿ ಭೂಮಿಕಾ ಎಲ್ ಮಧುಸೂದನ್. ಈ ಫಿಲಮ್ ನೋಡಿದ ತಕ್ಷಣ
ಪ್ರತಿ ಒಂದು ಸೀನಲ್ಲೂ ಸಿಕ್ಕಾಪಟ್ಟೆ ಗೂಸ್ ಬಂಪ್ಸ್. ತುಂಬ ಸಂತೋಷ ಆಯಿತು ಇಂಥ ಒಂದು ನಟನೆ ನೋಡಿ ತುಂಬ ದಿನಗಳ ನಂತರ. ಅಂದರೆ ಅವ್ರು ಪೋರ್ಟ್ರೇ ಮಾಡ್ತಿದ್ದ ಎಮೋಷನ್ಸು ನಮಗೆ ನಿಜವಾಗ್ಲೂ ಫೀಲ್ ಆಗ್ತಾಯಿತ್ತು. ಲೈಕ್ ಐ ವಾಸ್ ಲಿಟ್ರಲಿ ಸಿಟ್ಟಿಂಗ್ ಅಟ್ ದಿ ಎಡ್ಜ್ ಆಫ್ ದ ಸೀಟ್ ಟು ಎಕ್ಸ್ಪೀರಿಯನ್ಸ್ ಎವ್ರಿ ಎಮೋಷನ್ ದ್ಯಾಟ್ ರೂಪಾ ಮ್ಯಾಮ್ ವಾಸ್ ಇಮೋಟಿಂಗ್. ಹ್ಯಾಟ್ಸ್ ಆಫ್ ಟು ಹರ್. ತುಂಬ ಒಳ್ಳೆಯ ಅಭಿನಯ. ಇನ್ನು ಸಂಗೀತದ ಬಗ್ಗೆ ಹೇಳೋದಾದರೆ ಗೌತಮ್ ಸರು ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ಲೈಕ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಆ್ಯಂಡ್ ಐ ಲುಕ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಯು ಮೋರ್ ಆ್ಯಂಡ್ ಮೋರ್. ತುಂಬ ಚೆನ್ನಾಗಿತ್ತು. ಎಲ್ಲರೂ ನೋಡಲೇಬೇಕು. ಒಂದು ಪೇಟ್ರಿಯಾಟಿಸಮ್ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗೋಂಗಿದೆ ಈ ಫಿಲಮ್ ನೋಡಿದ ತಕ್ಷಣ. ಅದು ರೋಮಗಳು ಎದ್ದೇಳುತ್ತೆ. ಎಲ್ಲರೂ ಖಂಡಿತವಾಗ್ಲೂ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಇಂಥ ಒಳ್ಳೆ ಕಾಂಟೆಂಟ್ನ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ಜೈ ಹಿಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.